ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನು ನಂಬಿಕೊಂಡಿರುವ ಪಾಂಡವರು ರಾಜ್ಯವನ್ನು ಕೇಳುವರಂತೆ. ಅನಾಗರಿಕರಂತೆ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದವರ ಅಟ್ಟಹಾಸ ಅದೆಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂದು ದುರ್ಯೋಧನ ಪಾಂಡವರಿಗೆ ಅರ್ಥ ರಾಜ್ಯವನ್ನು ಯುದ್ಧವೇ ಯುದ್ಧ, ಆ ರಣಕ್ಕೆ ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅವರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಪಾಲಿಸಿದ 6 ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಗುಂಚಾಗಿ ಹೋಗುವರು. ಆ ಮಾತು ಅದಂತಿರಲಿ. ಸಹೋದರ ದುಶ್ಯಾಸನ ಪಾಂಡವರ ರಣಯುದ್ಧವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗರಾಜನಾದ ವೀರ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾಚಾರ್ಯರಿರುವಾಗ ಅವರ ಕಣ್ಣೆದುರಲ್ಲಿ ಬೆಳೆದ ನನಗೇತಕಯ್ಯ ಚಿಂತೆ. ಪುರುಷೋತ್ತಮರು ಬರುತ್ತಿರುವ ತಪ್ಪು ಯಾರಲ್ಲಿ ಯೋಚಿಸಿರೋರು? ತಪ್ಪು ಹೇಳುವುದು ದಯಾದಿಗಳತ್ತ ನೀವು ಸಂಧಿಯನ್ನು ಮಾಡಿಕೊಂಡು ಸುಖದಿಂದ ಜೀವಿಸುವುದು ಒಳ್ಳೆಯದು. ಆಲೋಚಿಸಿ. ದುರ್ಯೋಧನ ಇದ್ದ ಒಂದು ಕಾಡ್ಗಿಚ್ಚು ಹಬ್ಬಿದ ಮೇಲೆ ಅದು ರಕ್ತಪ್ರವಾಹದಿಂದಲ್ಲದೆ ಮತ್ತಾವುದರಿಂದ ಶಾಂತವಾಗುವುದಿಲ್ಲ. ದುರ್ಯೋಧನ ಆಲೋಚಿಸಿ ನೋಡು. ಬಹಳ ಸಂತೋಷ. ಯಾರು ಪುರುಷೋತ್ತಮ? ಅವನ್ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠರಾದ ನಾನಿರುವಲ್ಲಿ ಆ ಧನ ಕಾಯುವ ಗೊಲ್ಲನು ಪುರುಷೋತ್ತಮ. ಪಾಂಡವರ ಮಿತ್ರನಾದ ಆ ಮೋಸಗಾರ ನೇರವಾಗಿ ನನ್ನರ ಮನೆಗೆ ಬಾರದೆ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಎಲ್ಲ ತಂದಿರು. ದುರ್ಯೋಧನ ನ್ಯಾಯವಾಗಿ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನು ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ಇನ್ನೊಂದು ಯಾಚನೆಗಾಗಿ ಬರುತ್ತಿಲ್ಲ. ವೇದರ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ಛಲವಂತನಾದ ನಿನಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ಆಲೋಚಿಸಿ ನೋಡು. ಸಕಲ ವೀರರಿಂದ ಪರಿವೃತನಾದ ಈ ಚಕ್ರವರ್ತಿಗೆ ದಾಸಿ ಪುತ್ರನ ನೀತಿ ವಚನಗಳು ಅನಾವಶ್ಯಕ. ಸಹೋದರ ದುಶ್ಯಾಸನ ಹಿರಿಯನು ಭೋಜ್ಯನು ಎಂದು ಸುಮ್ಮನಿದ್ದ ಮಾತ್ರ ರಾಜಸ್ಥಾನವೆಂಬ ಗೌರವವನ್ನು ಅರಿಯದೆ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಆಚೆಗೆ ದೂಡಿಬಿಡು. ಯಾವುದು ನ್ಯಾಯ ಯಾವುದು ಅನ್ಯಾಯ ಎಂದು ತಿಳಿಯದೆ ನಮ್ಮ ಸಭೆಗೆ ಬಂದು ನಮ್ಮನ್ನು ವಿರೋಧಿಸುತ್ತಿರುವ ಹೆಚ್ಚಿಗೆ ಮಾತನಾಡಿದರೆ ಈಗ ಅಪ್ಪಳಿಸಿ ಬಿಡುವನು. ದುರ್ಯೋಧನ ಆಚೆಗೆ
ನನ್ನನ್ನು ಸಭೆಯಿಂದ ಹೊರಗೆ ದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಆ ಭೀಮನನ್ನು ತೊಡೆಯನ್ನು ಪ್ರಾರಂಭಿಸಿ ಕೊಲ್ಲಬೇಕೆಂದಿದ್ದಾಗ ಅದನ್ನು ಉಳಿಸಬೇಕಾಗಿದ್ದ ಈ ಪಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾಣವಾಯಿತು ದುರ್ಯೋಧನ. ವಿದುರ ಮಹಾಶಯರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಇಲ್ಲ. ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನೂ ಹೆದರುವುದೇ? ಆತನು ಬಿಲ್ಲನ್ನು ಹಿಡಿದು ಎಂದು ತಾನೇ ಯುದ್ಧವನ್ನು ಮಾಡಿರುವನು. ಆತನ ಬಿಲ್ಲಿನಿಂದ ಆಗತಕ್ಕದ್ದಾದರೂ ಏನು? ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿರಿ. ಧೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ನಮಸ್ಕರಿಸಿ ಗೌರವಿಸಿದ್ದೇ ಆದರೆ ಅಂತಹವರನ್ನು ಕೂಡಲೇ ಸಭೆಯಿಂದ ಆಚೆಗೆ ದೂಡಲಾಗುವುದು. ಎಚ್ಚರ ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೆನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ತೆಗೆದುಕೋ ಗ್ರಜ. ಅದನ್ನು ಕೊಡು. ಆ ಗೊಲ್ಲನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಹಿಂದೆ ನಾನು ದ್ವಾರಕೆಗೆ ಹೋಗಿದ್ದಾಗ ನಿದ್ರೆ ಬಂದವನಂತೆ ನಟಿಸಿ ನನ್ನನ್ನು ಬಹಳವಾಗಿ ಕಾಯಿಸಿದ್ದನು. ಅದರ ಪ್ರತಿಕಾರವನ್ನು ನಾನೀಗ ತೀರಿಸಿಕೊಳ್ಳುವೆನು. ದುರ್ಯೋಧನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಮಾಯೆಯಿಂದ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ಎದ್ದು ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಯೆ, ಜಾಗೃತಳಾಗು. ದುರ್ಯೋಧನ, ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸಬಹುದೇ? ಚೇಚೆ, ಮೇಲೇಳು ಸುಯೋಧನ. ದೂತನಾಗಿ ಬಂದಿರುವ ನಿನ್ನನ್ನು ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುರಿಯವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಡುತ್ತಿರುವೆಯ? ಆಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ಭೂಮಾತೆಗೆಂದು ತಿಳಿ, ನಿನಗಲ್ಲ. ಬಂದದ್ದಾಯಿತು, ಈ ಪೀಠದಲ್ಲಿ ಕುಳಿತುಕೋ. ಕೃಷ್ಣ. ದುರ್ಯೋಧನ,
ಸ್ತ್ರೀಯರ ನರ್ತನವೆಂದರೆ ನಿನಗೆ ಬಹಳ ಪ್ರಿಯವಲ್ಲವೇ? ಅಲ್ಲವೇ? ಅಲ್ಲವೇ? ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ಬೇಸತ್ತಿರುವ ನೀನು ನನ್ನ ರಾಜಸ್ಥಾನದ ನರ್ತಕಿಯರ ನರ್ತನವನ್ನು ನೋಡಿ ಆನಂದಿಸುವೆಯಂತೆ. ಯಾರಲ್ಲಿ ರಾಜ ನರ್ತಕಿಯನ್ನು ಬರಮಾಡಿ ಅಪ್ಪಣೆ ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಗುಟೇಶ್ವರಾಧೀರ, ಕುರುವಂಶ ಕುಲ ತಿಲಕ ಮಗುಟೇಶ್ವರಾಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ಭಯಂಕರ ರೂಪ ಮನೋಗರ ಛಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ, ರೇಪು ಭಯಂಕರ ರೂಪ ಮನೋಗರ ಛಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ, ರೇಪು ಭಯಂಕರ ರೂಪ ಮನೋಗರ ಛಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ, ರೇಪು ಭಯಂಕರ ರೇಪು ಭಯಂಕರ ರೂಪ ಮನೋಗರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಮಾವನ ಸೋದರ ಮಾವನ ಹಿತದಿ ಚತುರ, ಈ ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೇಮದ ಕುಮರ, ಗಾಂಧಾರಿ ದೇವಿಯ ಪ್ರೇಮದ ಕುಮರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಲವ ಲವ ಈ ಜಗಮಲ್ಲ, ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಗುಟೇಶ್ವರಾದಿ, ಕರುಣಾಳು ಕುರುಭೂಪ ರಾಜೇಶ್ವರ. ನೀಲವರ್ಣಧಾರಿ ಈ ಚೆಲುವ, ನೀಲವರ್ಣಧಾರಿ
ಚೆಲುವ ಕೊಳಲನ ಆದದಿ ಕೊಳಲನ ಆದದಿ ಕೊಳಲನಾದದಿ ಜಗದ ಜನರ ಮರುಳುಗಳಿಪ ಕೃಷ್ಣ ಇದೋ ನರ್ತಕಿಯರ ನಮನಗಳು ಕೃಷ್ಣ ನಿನ್ನ ಮುದ್ದು ಪಾದಗಳಿಗೆ ನರ್ತಕಿಯರ ಶಿರಬಾಗಿ ನಮನಗಳು ಕೃಷ್ಣ ಕೃಷ್ಣ ಏನಂದೆ ನರ್ತಕಿಯರೇ? ಹೇಳಿ ಮತ್ತೊಮ್ಮೆ, ಹೇಳಿ ಮತ್ತೊಮ್ಮೆ. ಸೂಲಕ್ಕೇರಿಸಿ ಬಿಟ್ಟೇನು ಎಚ್ಚರವಿರಲಿ. ಕೃಷ್ಣನೇ ವೀರನು ಕರುವೈರಿ ಭೀಮನೇ ವೀರನು ಕರುವೈರಿ ನಮ್ಮ ಹಸಿನಪುರದೊಡೆಯ ಗದದಾರಿ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗದೊಳ್ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗದ ಬಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸವರು ಯಾರು ಕರುಣಾಳು ಗುರುಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಗುರುಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ ನರ್ತಕಿಯರೇ, ಯಾರಲ್ಲಿ ರಾಜನರ್ತಕಿಯರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ಆಗಬಹುದು ಮಹಾಪ್ರಭು. ನರ್ತಕಿಯರೇ ನರ್ತಕಿಯರೇ ಮಹಾಪ್ರಭು ಬಹುಮಾನವನ್ನು ಕೊಟ್ಟಿದ್ದಾರೆ, ಬೆಳಗ್ಗೆ ಈಸ್ಕೊಳ್ಳಿ. ಮುರಹರಿಯು ಸಭೆಗೆ ಬಂದ ಮುಖ್ಯ ವಿಚಾರವನ್ನು ತಿಳಿಸಿಕೊಡಬೇಕು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನೆಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯಕಾರಿಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಆದುದರಿಂದ ನಾನು ನಿಮ್ಮ ಮುಂದಿರುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭೀಕರ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿರದಲ್ಲದೆ ನೀವು ಬಾಲ್ಯದಿಂದಲೂ ತೋರಿದ ದೀರ್ಘ ವೈರವನ್ನು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದೂತ ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾ ಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಅವರ ಸಂದೇಶದೊಡನೆ ನನ್ನೀ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ತೀರ್ಮಾನಿಸಬೇಕಾಗಿದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಕೃಷ್ಣ, ದುರ್ಯೋಧನ, ರಾಜ್ಯವನ್ನು ಸಂಪಾದಿಸುವುದು ಯಾಚನೆಯಿಂದಲ್ಲ, ಸಾಹಸದಿಂದ.
ಅವರಂತಹ ಸಾಹಸಿಗಳೇ ಆಗಿದ್ದರೆ, ಈ ರಾಜ್ಯವನ್ನು ಆಳಬೇಕೆಂಬ ಇಚ್ಛೆ ಅವರಿಗಿದ್ದರೆ ನಮ್ಮೊಡನೆ ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಲಿ. ಇಲ್ಲವಾದರೆ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಲಿ. ದುರ್ಯೋಧನ, ಶಾಂತಿಯಿಂದಲೇ ರಾಜ್ಯವನ್ನು ಪಡೆಯಬೇಕೆಂದಿರುವ ನಮ್ಮ ಧರ್ಮರಾಯ 1000 ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತ ಭೀಮಸೇನ, ಪರಶಿವನೊಡನೆ ಸರಿಸಮಾನವಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥ, ಇನ್ನು ಮಹಾ ಮೇಧಾವಿಗಳಾದ ನಕುಲ, ಸಹದೇವ, ಇವರುಗಳ ಪರಾಕ್ರಮದ ಮುಂದೆ ನಿನ್ನ ಪ್ರತಾಪವೇನು ನಡೆಯಲಾರದು. ಆದ್ದರಿಂದ ಅವರಿಗೆ ಸಮಭಾಗವನ್ನಿತ್ತು ಆಧರಿಸು ಸುಯೋಧನ. ಏ ಕೃಷ್ಣ, ಸಾಧ್ವೀಕನಂತೆ ವೇಷ ಧರಿಸಿ ಇಡೀ ಪ್ರಪಂಚವನ್ನೇ ಅಲೆದಾಡಿದ್ದ ಕೈಯಲ್ಲಾಗದ ಹೇಳಿ ಧರ್ಮರಾಯ, ಮತ್ತೊಬ್ಬ ಹೊಟ್ಟೆಬಾಕ ಭೀಮ, ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದ ಹಿಡಿಂಬನನ್ನು ಸಂಹರಿಸಿ ಆತನ ತಂಗಿಯನ್ನು ಪತ್ನಿ ಎಂದು ಪರಿಗ್ರಹಿಸಿದ್ದೊಂದು ಮಹಾಪರಾಕ್ರಮವು. ಹಾಗಾದರೆ ಈ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಮಾಡುವಾಗ ಎಲ್ಲಿ ಅಡಗಿತ್ತೋ ಆ 1000 ಆನೆಗಳ ಬಲ? ಇಂತಹವನು ರೌದ್ರಾಂಶ ಸಂಭೂತ. ಮತ್ತೊಬ್ಬ ಶಿಖಂಡಿ ಪಾರ್ಥ, ಕಾಲಿಗೆ ಗೆಜ್ಜೆ ಕಟ್ಟಿ ಕೈಗೆ ಬಳೆ ತೊಟ್ಟು ವಿರಾಟರಾಯನ ಪುತ್ರಿಗೆ ನಾಟ್ಯ ಕಲಿಸಿದ ನಪುಂಸಕ. ಇನ್ನು ಮಿಕ್ಕುಳಿದ ನಕುಲ ಸಹದೇವರು ರಣರಂಗಕ್ಕೆ ಅಸುಳೆಗಳು. ಇವರುಗಳ ಪರಾಕ್ರಮ ಗೋಪಾಲಕನಾದ ನಿನಗತಿ ಶಿವೆ ಹೊರತು ಗೋಪಾಲಕನಾದ ನನಗಲ್ಲ. ಇನ್ನು ನಮ್ಮಗಳ ಪರಾಕ್ರಮವನ್ನು ಹೇಳುವೆನು, ಕೇಳೋ ಗೊಲ್ಲ. ಸ್ವಸಾಮರ್ಥ್ಯದಿಂದ ಇಡೀ ಭರತಖಂಡವನ್ನೇ ಶಾಸನ ಮಾಡುತ್ತಿರುವ ನಾನು ನಿನ್ನ ಬಂಡ ಭೀಮನ ವೃಂದವನ್ನು ಚಂಡನಾಡಲು ಸದಾ ಸಿದ್ಧನಾಗಿರುವ ಶಾಸನ. ಇನ್ನು ಆ ಶಿಖಂಡಿ ಪಾರ್ಥನ ಶಿರಶ್ಛೇದನ ಮಾಡಲೆಂದು ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲವಿಷ್ಣುವೆಂಬ ಧನಸ್ಸನ್ನು ಪಡೆದ ನನ್ನ ಪ್ರಿಯ ಮಿತ್ರ ಕರ್ಣ. ಇನ್ನು ನಿನ್ನ ತಂತ್ರಕ್ಕೆ ಪ್ರತಿತಂತ್ರವನ್ನು ಉರುಳಿಸುತ್ತ ಸದಾ ಸಮಯ ಸಂಜೀವನಿಯಂತೆ ಇರುವ ನನ್ನ ಸೋದರ ಮಾವ ಶಕುನಿ. ಇನ್ನು ಶಲ್ಯ, ಸೈಂಧವ, ಗುರುಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು, ಇವರುಗಳ ಪರಾಕ್ರಮ ನಿನ್ನ ನೆನಪಿನಲ್ಲಿರಲಿ. ದುರ್ಯೋಧನ,
ಚಿಕ್ಕಪ್ಪನ ಮಕ್ಕಳಲ್ಲವೇ ಹನ್ನನತೆಯಿಂದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದು ನನ್ನ ಅಭಿಮತ. ಪಿತಾಮಹರೇ, ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ನಿರಾಕರಿಸಬೇಡ. ಪಾಂಡವರೇನು ಅಂದೆಲೆ ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ನಿಮ್ಮಲ್ಲಿಯೇ ವಿರೋಧ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಅವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸುಖದಿಂದ ಜೀವಿಸುವುದು ಒಳ್ಳೆಯದು. ಇದು ನನ್ನ ಅಭಿಮತ. ಆಚಾರ್ಯರೇ, ದುರ್ಯೋಧನ, ಚಿಕ್ಕಪ್ಪ ವಿದುರ ಮಹಾಶಯರು ನನಗುಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಏನು ಮಾಡುವುದು? ಕೆಡವವರನ್ನು ಕಂಡಾಗ ಬುದ್ಧಿ ಹೇಳುವುದು ಹಿರಿಯರಾದ ನಮ್ಮ ಕರ್ತವ್ಯ. ಸರಿಯಾಗಿ ಆಲೋಚಿಸಿ ನೋಡು. ಯೌವನ ಮತದಿಂದ ಗರ್ಭಿತನಾಗಿರಬೇಕು, ರಾಜ್ಯ ಮತದಿಂದ ಚೂಡನಾಗಿರಬೇಕು. ನಿನ್ನ ತಂದೆ ಪಿತಾಮಹ ಭೀಷ್ಮರು ಶ್ರೀಕೃಷ್ಣ ಪರಮಾತ್ಮರಿಗಿಂತ ಹೆಚ್ಚಿಗೆ ಹೇಳಲು ನಾನು ಶಕ್ತನಲ್ಲ. ನೀನು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಕೊಟ್ಟು ಅವರನ್ನು ಕಾಪಾಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲು ನಿನಗಾಗಲಿ ಈ ಕೃಷ್ಣನಿಗಾಗಲಿ ನನ್ನೊಬ್ಬರಲ್ಲಿ ಮಾತ್ರ ದೋಷಗಳು ಕಂಡು ಬರುವುದು. ಪಾಂಡವರೇನು ನಿರ್ದೋಷಿಗಳೇನು? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದ್ಯೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿಬಿಟ್ಟೆ. ಆದರೆ ನಿಮ್ಮೀ ಮರುಳು ಮಾತಿಗೆ ಒಡಂಬಡತಕ್ಕ ಬುದ್ಧಿಹೀನನು ಮಾತ್ರ ನಾನಲ್ಲ. ಇದು ಶುದ್ಧ ಕ್ಷತ್ರಿಯರ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡುವೆಯಾ? ಕೃಷ್ಣ, 5 ಊರುಗಳೇಕೆ? ಈ ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಈಗಲೂ ಸಿದ್ಧವಾಗಿಯೇ ಇರುವವು. ಅಲ್ಲಿಗೆ ಹೋಗಲಿ ಹೇಳು, ಭಿಕ್ಷಾ ಪಾತ್ರೆಯನ್ನು ಕೊಡಿಸುವ. ಹೋಗಲಿ, ನಮ್ಮ ಭೀಮಸೇನನು ಮಹಾನ್ ಹೊರಟ, ಆತನಿಗಾದರೂ ಒಂದು ಗ್ರಾಮ. ಕೃಷ್ಣ, ದುರ್ಯೋಧನ, ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ವಿಚಾರವನ್ನು ಪ್ರಸ್ತಾಪಿಸುತ್ತಿರುವ ಈ ನಿನ್ನ ಮಾಯಾ ಸ್ವರೂಪವನ್ನು ಆ ನರಿಯದವನೆಂದು ಭಾವಿಸಿದೆಯ? ಹಿಂದೆ ಬಲಿಚಕ್ರವರ್ತಿಯ ಬಳಿ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಪಡೆದು 1ನೇ ಹೆಜ್ಜೆಯನ್ನು ಭೂಮಿಗೂ 2ನೇ ಹೆಜ್ಜೆಯನ್ನು ಆಕಾಶಕ್ಕೂ 3ನೇ ಹೆಜ್ಜೆಯನ್ನು ಇಡಲು ಸ್ಥಳವಿಲ್ಲದೆ ಬಲಿಚಕ್ರವರ್ತಿಯ ಮಸ್ತಕದ ಮೇಲೆ ಈ ನಿನ್ನ ಪಾದವನ್ನಿಟ್ಟು ಪಾತಾಳಕ್ಕೆ ತುಳಿದ ನೀನಲ್ಲವೇ? ಈಗ 1 ಗ್ರಾಮ, ನಂತರ ರಾಜ್ಯ, ಬೊಕ್ಕಸ ಭಂಡಾರ, ನಂತರ ಸಿಂಹಾಸನ.
ಇವುಗಳಿಗೆಲ್ಲ ಕಾರಣವಾಗಲೆಂದು ಒಂದು ಊರನ್ನು ಕೇಳುತ್ತಿರುವೆಯ. ಒಂದು ಊರಲ್ಲ, ಒಂದು ಗೋವಿನ ಪಾದದಷ್ಟು ಭೂಮಿಯು ನನ್ನ ಬಳಿ ದೊರಕುವುದಿಲ್ಲ. ಸುಮ್ಮನೆ ಹೊರಟು ಹೋಗು. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುರಾಶಯದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಏನು ಹೇಳಿದೆ? ನನ್ನದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಭಿಮಾನ. ಹಾಗಲ್ಲ, ಹೇಳುವೆನು ಕೇಳು. ಈ ಕೌರವನನ್ನೇ ಸದೆಬೆಡೆಯಬೇಕೆಂದರಲ್ಲ ಆ ಬಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲ ಆ ಶಿಖಂಡಿ ಪಾತ್ರ, ಅದು ದುರಹಂಕಾರ. ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಬಡ್ಡಿಯ ಸ್ನೇಹ ಬೆಳೆಸಿದರಲ್ಲ ಆ ಪಾಂಡವರು, ಅದು ದುಸ್ಸಹವಾಸ. ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲ ಆ ಪಾಂಡವರು, ಅದು ದುರಾಶಯ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಇಡೀ ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕು ಆಲೋಚಿಸುತ್ತಿರುವರಲ್ಲ ಆ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಕೌರವನ ಪಂಥ ಚಲಿಸಲಾರದು. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಗುರು ಸಹೋದರರಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜಾಲೆಯು ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಶ್ರೇಷ್ಠ ಒಕ್ಕಿ ಬರುವ ಆಕ್ರೋಶದಿಂದ ತಿಳಿಯಬಲ್ಲೆ, ಎಲ್ಲರ ಎದುರಾಳಿಗೆ ಸಂಸ್ಕರಿಸಬಲ್ಲೆ. ಇಂತಹ ನುಡಿಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಓ ಪಾಂಡವ ಸಮಸ್ತ ಸೈನ್ಯವನ್ನು ಕಾಲಕ್ಕೆ ಬಿಡಬಲ್ಲ ಕಣ್ಣುಗಳನ್ನು ತಿಳಿ. ಓ ಸಮರವೇ ಸಿದ್ಧ. ಕೃಷ್ಣ, ದುರಾತ್ಮರಾದ ದ್ರೋಹಿಗಳ ಮದವ ಮುರುವೆ ನೀಚನ, ಮದವ ಮುರುವೆ ನೀಚನ, ಮದವ ಮುರುವೆ ನೀಚನ. ದುರಾತ್ಮರಾದ ದ್ರೋಹಿಗಳ ಮದವ ಮುರುವೆ ನೀಚನ, ಮದವ ಮುರುವೆ ನೀಚನ, ಮದವ ಮುರುವೆ ನೀಚನ. ಪುಂಡರನ್ನು ಬೇಡಿದೆ ಕಲವಗೈಸಿ ಬರುವೆನ, ಪುಂಡರನ್ನು ಬೇಡಿದೆ ಕಲವಗೈಸಿ ಬರುವೆನ, ಕುರುಗೆ ದುರ್ಗ ಆಗಮನನ್ನು ಹಿಡಿದು ಕರೆದು ಬಿಡುವೆನು. ಬಂದ ದಾರಿ ನಡೆಯುವುದು, ಇಲ್ಲವಾದರೆ ಎಚ್ಚರ ಎಚ್ಚರ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಅಗೆ ತೀರದ ಹೊರತಾಗಿ ಈ ರಾಧೆಯನಿಗೆ ದೃಷ್ಟನವು ರಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಇವರಂತೆಯೇ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸುತ್ತಿರುವೆಯಾ? ಇದು ನಿನಗೆ ಧರ್ಮವೇ? ವಾಸುದೇವ, ಸಂಗತನಿಗಾಗಿ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಸಂಗತನಿಗಾಗಿ ವಲ್ಲಭನೇ, ಬಾಮ ವಲ್ಲಭನೇ.
ರಾಜ್ಯವನ್ನು ಬಿಡಲು ಬಂದೆ ಅಲ್ಲವ. ಆ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಕೌರವೇಶ್ವರನಿಗಾಗಿ ನನ್ನ ತನುಮನವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟರ ಮೇಲು. ಯದುಪತಿ, ನಿನ್ನ ಕುದ್ರಿಮ ಸಂತಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಹಂಗಾದಿಪ, ನಿನ್ನ ದರ್ಪದ ನುಡಿಗಳಿಂದ ಯದುಪತಿಯ ಕಂಠವ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಕೊನೆಯದಾಗಿ ಮಾತನ್ನೇಳುವೆನು, ಕೇಳು. ಕೃಷ್ಣ, ಭಾರತ ಭೂಮಿ ಸತಿ ಶ್ರೀ ದುರಾಸ. ಭಾರತ ಭೂಮಿ ಸತಿ ಶ್ರೀ ದುರಾಸ. ಜೈ ಶ್ರೀ ದುರಾಸ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮಗಳ ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ತರವಾದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾ ಫಲವನ್ನೇಕೆ ಹೊಂದುವೆ? ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವರು, ಮಿತ್ರರು ಪುಳುಕಿತರಾಗಿ ನಿನ್ನನ್ನಾಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಸದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಿನ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಪ್ರದಾನ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ಅಪರಾಧವೇ? ಅಥವಾ ಸತ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ತೆರಳಿದ್ದು ಅಧರ್ಮದ ಕಾರ್ಯವು? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಿನ್ಯಾರಿಂದಲೂ ಸಾಧ್ಯ. ಪಾಂಡವರು ಶಾಸ್ತ್ರ ಧರ್ಮ
ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬಿರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನೊಪ್ಪಿಸುವ ಅಪಮಾನ ನನ್ನಿಂದಾಗಲು ಕೃಷ್ಣ, ನನ್ನಿಂದಾಗಲು. ನನಗೆ ಯುದ್ಧದ ಭಯವನ್ನು ತೋರಿಸುತ್ತಿರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧಕ್ಕಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾರ. ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದುದ್ದಕ್ಕೆಲ್ಲ ತಂದದ್ದನ್ನು ಮರೆತೆಯಾ? ಸಹೋದರ ಪತ್ನಿಯನ್ನು ಈ ತುಂಬಿದ ರಾಜ್ಯಸಭೆಗೆ ಕರೆಸಿ ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತಿರುವುದೆಂಬುದನ್ನು ಮರೆಯಬೇಡ. ಧರ್ಮನಿಷ್ಠರು ಆತ್ಮೀಯ ಬಂಧುಗಳಾದ ಪಾಂಡವರಲ್ಲಿ ನಿನ್ನ ಜಗನ್ನೀಯವಾದ ರಾಕ್ಷಸಿ ವೃತ್ತಿಯನ್ನೇ ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯಾ? ಭೀಷ್ಮ ಗುರುದ್ರೋಣಾದಿ ಮಾತನ್ನು ನಿರಾಕರಿಸಿ ಅನ್ಯಾಯ ಯಾಚನೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ. ಅನ್ಯಾಯವಾಗಿ ಕೆಡುವೆ. ಕೃಷ್ಣ, ಹೇಳು, ಕೆಟ್ಟರೂ ಸರಿ, ಕೊಟ್ಟ ಕಳೆಯೋದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಗಿಡದ ಕೆಚ್ಚನೆಯ ಕಟ್ಟ ಗುರುಕುಲ ಚಕ್ರೇಶ್ವರನನ್ನು ಕೆಳಕಿ ಕೇಕೆ ಹಾಕಿ ನಕ್ಕಳಲ್ಲ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ಈ ಛಲವ. ಭೂತ ಪ್ರೇತಗಳಿಗೊಡೆಯನಾದ ಭೂತ ರಾತೇಶ್ವರನೇ ಕದನಕ್ಕೆ ಕಾಲ್ಕೆರೆದು ನಿಂತರು. ಕಲಿ ಅಂಶದಿಂದ ನಿರ್ಮಿತವಾದ ಈ ನನ್ನ ಕುರು ಸಾಮ್ರಾಜ್ಯವು ರಕ್ತದ ಬಡವಿನಲ್ಲಿ ಕೊಚ್ಚಿ ಹೋದರು. ಗುರುಕುಲ ಚಕ್ರೇಶ್ವರನಾದ ನಾನು ಹಾಸನದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ, ನನ್ನದು ಛಲ ಛಲ ಛಲ. ಛಲವನ್ನು ಬಿಡೆ, ನಲವನ್ನು ಕೊಡೆ. ಕೆಟ್ಟರೂ ಸರಿ ಎದೆಗಡದೆ ತೊಟ್ಟು ಮಾಡುವ ಯುದ್ಧ. ಸತ್ತರೆ ಸಾನ್ನಿಧ್ಯ, ಬದುಕಿದರೆ ಸಾಮ್ರಾಜ್ಯ. ಹೋಗು, ಇದೇ ನನ್ನ ಕಡೆಯ ಸಂದೇಶ. ಸಂಗ್ರಾಮ ಸಲಕರಣೆಗಳನ್ನು ಅಣಿ ಮಾಡಿಕೊಳ್ಳುವಂತೆ ಆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು. ದುರ್ಯೋಧನ, ನಿನ್ನಿಂದ ಈ ಕುರುವಂಶವೇ ನಾಶವಾಗಿ ಹೋಗು. ಆ ಪಾಂಡುವಂಶಕ್ಕಲ್ಲದೆ ನನ್ನ ಕುರುವಂಶಕ್ಕಲ್ಲ. ಮೂರ್ಖನಾದ ನಿನಗೆ ನನ್ನ ಹಿತೋಪದೇಶಗಳು ಇಡಿಸುವುದಿಲ್ಲ. ಶೀಘ್ರದಲ್ಲೇ ಅರ್ಜುನನ ಬಾಣಗಳನ್ನು ಎದುರು ನೋಡುತ್ತಿರು. ಇದು ಕೌರವರ ರಾಜ್ಯಸಭೆ ಅಲ್ಲ, ಇಲ್ಲಿ ಒಂದು ಕ್ಷಣವನ್ನಿಲ್ಲಲಾಗದು. ಸರಿಯಾಗಿ ಹೇಳಿದ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ ಹೋಗೋಣ.
ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು ಆತ್ಮರಕ್ಷಣೆಗಾಗಿ ಒಂದು ಕುಟುಂಬವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುವು. ಅನೈಚ್ಛಿಕವಾದ ಯುದ್ಧದಿಂದ ಭರತ ವಂಶದ ವೀರ ಯೋಧರ ಪವಿತ್ರವಾದ ರಕ್ತವನ್ನು ಚೆಲ್ಲಲೇಕಿ ಮಾನವ ಕೋಟಿಯನ್ನು ರಕ್ತ ಪ್ರಳಯದಿಂದ ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿರಿ. ಕುಮಾರನಿಗೆ ಹೋಗು ವಿದುರ, ದುರ್ಯೋಧನನನ್ನು ಬರಮಾಡು. ಯಾರು ನನ್ನನ್ನು ಕರೆಸಿದವರು? ನಾನ್ ಕುಮಾರ. ಏಕೆ ನನ್ನ ಮಾತುಗಳನ್ನು ಕೇಳುವ ಇಚ್ಛೆ ನಿನಗಿಲ್ಲವೇ? ದುರ್ಯೋಧನ, ಮಾತೆಯ ಮಾತನ್ನು ಆಲಿಸು ನೀನ. ಮಾತೆಯ ಮಾತನ್ನು ಆಲಿಸು ನೀನ. ಕುಮಾರ ಈ ಚತುರ್ದಶ ಭುವನದಲ್ಲಿ ಎಲ್ಲಿಯೇ ಹುಡುಕಿದರು ತಾಯಿಯಂತಹ ಆಪ್ತರು ಬಂಧುವು ಸ್ನೇಹಿತೆಯು ಮತ್ತಾರೂ ದೊರಕುವುದಿಲ್ಲ. ನಿನ್ನ ಹಿತಕ್ಕಾಗಿಯೇ ಹೇಳುತ್ತಿರುವೆನು ಕಂದ, ನನ್ನ ಮಾತನ್ನು ಕೇಳು.
ಆ ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಈ ಧರೆಯನ್ನಾಡಿ. ಅಮ್ಮ, ಪುನಃ ಇದೇ ಮಾತು. ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲಿ. ಇಲ್ಲ ಇಲ್ಲ, ಪ್ರತಿಭಟಿಸಿ ನಿಂತರೂ ಸರಿ ಈ ದುರ್ಯೋಧನ ಧರ್ಮಚ್ಯುತಿ ಒಳ್ಳೆಯ. ಕೃಷ್ಣ, ನಾವು ಸಮಯಜ್ಞರಲ್ಲಿ ದೀಕ್ಷಿತರು. ಇನ್ನು ನಿಮ್ಮೊಡನೆ ಮಾತನಾಡಲು ಸಮಯವಿಲ್ಲ. ಅಧರ್ಮದ ಸುರೆಯಿಂದ ಪ್ರಮುಕ್ತನಾದ ತನ್ನ ಧರ್ಮಾಚರಣೆಗೆ ಸಮಯವಿಲ್ಲ. ಹಸಿದ ಬೇಟೆಯ ನಾಯಿಯಂತೆ ಮೃತ್ಯುವು ಮಾನವನ ಬೆನ್ನಟ್ಟಿ ಬರುವಾಗ ಆತನ ಕ್ರಮಾಚರಣೆಗೆ ಸಮಯವಿಲ್ಲ. ಹತಭಾಗ್ಯನೇ ನೀನು ಕುರುಕುಲವೇ ನಾಶವಾಗುವುದು. ನಿನ್ನ ಅಂಧ ವೃದ್ಧ ಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯ ಗತಿಗಳಾಗಿ ನೀರವವಾಗಿ ಹೇ ವಿಷಾದಮಯ ದೃಶ್ಯವನ್ನೇ ನೋಡಬೇಕಾಗುವುದು. ಹೇ ಈಶ್ವರ, ಈ ಗಾಂಧಾರ್ಯ ನಾಟಕದಲ್ಲಿ ಎಂತಹ ಅದೆಂತಹ ಕರುಣ ಕಥೆಯನ್ನು ಬರೆದಿರಲಿ. ಪರಮಾತ್ಮ, ಆ ದ್ರೋಣರು ನಿಮ್ಮನ್ನು ಬಂಧಿಸಲು ಸಜ್ಜು ಮಾಡಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ಧರ್ಮವು ಇಷ್ಟೊಂದು ಮಿತಿ ಮೀರಿದೆ. ವಾಸುದೇವ, ರಾಜಮಹಿಷಿ, ಕೈ ಜೋಡಿಸಿ ಬೇಡುವೆನು. ಸಜ್ಜನರಿಂದ ಪರಿತ್ಯಕ್ತವಾದ ದೈವವನ್ನೇ ಮರೆತ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡಾಗದೆ ಈ ಕೂಡಲೇ ಈ ಸ್ಥಳವನ್ನು ತ್ಯಾಗ ಮಾಡಿ. ಏನು? ದುರ್ಯೋಧನನ ಎದರಿ ನಾನು ಇಲ್ಲಿಂದ ಹೇಳಿಯಂತೆ ಪಲಾಯನ ಮಾಡಿ ಅದೆಂದಿಗೂ ಸಾಧ್ಯವಿಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸದೆಬೆಳೆದ ಈ ಕೃಷ್ಣ ಸಾಮಾನ್ಯನಾದ ಒಬ್ಬ ಮನುಷ್ಯನಿಗೆ ಭೀತನಾಗಲಿ. ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ತಿಳಿದಿರುವೆ. ಅದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯವು ಪ್ರಾರಂಭವಾಗುವುದು. ಆಕಾಶದ ಗ್ರಹತಾರಕ ಸಮೂಹವು ಮಕ್ಕಳ ತಿರುಕಲಿನಂತೆ ಕುಣಿಯಲ್ಪಡುವುದು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಈ ಮಣ್ಣಿನಲ್ಲಿ ಹೊರನಾಡುವುದು. ಇಂತಹ ನಾನು ಸಾಮಾನ್ಯನಾದ ಒಬ್ಬ ಮನುಷ್ಯನಿಗೆ ಭೀತನಾಗಲಿ. ಭಯವಲ್ಲ ಪ್ರಭು, ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ನನ್ನ ಸಮ್ಮುಖದಲ್ಲಿ ನನ್ನ ಗುರುವಾದ ನಿನ್ನ ಅವಹೇಳನವನ್ನು ಹೇಗೆ ತಾನೇ ಸಹಿಸಲಿ? ಅದು ನನ್ನ ಕುಲಾಂಗನಾದ ಪುತ್ರನಿಂದ. ಬೇಡ ಪ್ರಭು, ಬೇಡ. ನೀನು ಭಕ್ತರ ಪರಾಧೀನನಲ್ಲವೇ? ಈ ಭಕ್ತರ ಮೊರೆಯನ್ನಾಲಿಸಿ ಈ ಕೂಡಲೇ ಈ ಸ್ಥಳವನ್ನು ತ್ಯಾಗ ಮಾಡಿ. ಇದೋ ಪರಮಾತ್ಮ, ನಿನ್ನೆ ಚರಣವನ್ನು ಮುಟ್ಟಿ ಬೇಡುವೆನು. ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಹೇಳಿಯಂತೆ ಪಲಾಯನ ಮಾಡುವೆನು. ಆದರೆ ದುರ್ಯೋಧನನು ತನ್ನ ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದನು. ಅವನ ಔದಾತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವಜ್ರದ ವೈರ್ಯ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಆಸೆಯಿಂದ ಬಂದು ನಿರಾಸೆಯಿಂದ ಹಿಂತಿರುಗುವೆನು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಹೇಳಿಯಂತೆ ಪಲಾಯನ ಮಾಡಬೇಕು. ರಾಜರ ಮಗಳನ್ನು ಮೆರೆಯುತ್ತಿರುವ ನನ್ನನ್ನು ಧನ ಚಾಲುವ ಗುಲ್ಲೆನಿಸಿದ ನೀರು ಅಪಹಾಸ್ಯ ಮಾಡುವಂತಾಯಿದೆ. ದುರ್ಯೋಧನ, ನಿನ್ನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ.
ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಣೆಯಿಂದ ಸಾಗರವನ್ನು ಪ್ರತಿಬಂಧಿಸುವಿರಾ? ಅದು ನಿಮ್ಮಿಂದಾಗದು. ಈ ಬೆದರಿಕೆಯ ಮಾತುಗಳಿಂದ ಪ್ರಯೋಜನವಿಲ್ಲ ಕೃಷ್ಣ. ಸಹೋದರ ದುಶ್ಯಾಸನ, ಕೃಷ್ಣನನ್ನು ಬಂಧಿಸು. ಈಗ ನನ್ನನ್ನು ಬಂಧಿಸಿರಿ.